ಅವಶೇಷಗಳ ಅಡಿ ಇರುವಂತಹ ತಾಯಿ ಮಕ್ಕಳಿಗೆ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಒಂದು ಮಗು ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ತಾಯಿ ಮತ್ತೊಬ್ಬ ಮಗುವನ್ನ ಹೊರ ತೆಗೆಯೋದಕ್ಕೆ ಹರಸಾಹಸಗಳು ಕೂಡ ಮಾಡಲಾಗ್ತಾ ಇದೆ. ತಾಯಿ ಮಗುವಿಗೆ ನೀರು ಹಾಗೂ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮೆಕ್ಕಾದಿಂದ ಜಿಲ್ಲಾಧಿಕಾರಿಗೆ ಕರೆ ಮಾಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಅಗತ್ಯ ಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನ ಮಾಡುವಂತೆ ಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ. ಎಲ್ಲಾ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ತಾಯಿ ಮಕ್ಕಳ ರಕ್ಷಣೆಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಎಂ. ತಾಯಿ ಮತ್ತೆ ಮತ್ತೊಬ್ಬ ಮಗುವನ್ನ ಹೊರ ತೆಗೆಯೋದಕ್ಕೆ ಹರಸಾಹಸಗಳು ಕೂಡ ಮುಂದುವರೆದಿದೆ. ತಾಯಿ ಮಗುವಿಗೆ ನೀರು ಹಾಗೂ ಆಕ್ಸಿಜನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಮತ್ತೆ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಏನೆಲ್ಲ ಸಹಾಯಗಳು ಬೇಕೋ ಅದೆಲ್ಲವನ್ನ ಕೂಡ ಒದಗಿಸಿ ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಶತಾಯಗತಾಯವಾಗಿ ಮಗು ಮತ್ತೆ ತಾಯಿಯನ್ನ ರಕ್ಷಣೆ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗ್ತಾ ಇದೆ. ಅವಶೇಷಗಳ ಅಡಿ ಏನ್ ಸಿಲುಕಿದ್ದಾರೋ ತಾಯಿ ಮತ್ತೆ ಮಗು ಇಬ್ಬರನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ. ಈಗ 1 ಗಂಟೆ ಈಗಾಗಲೇ ಕಳೆದ 1 ಗಂಟೆಯಿಂದಲೂ ಕೂಡ ಹರಸಾಹಸವನ್ನ ಕೂಡ ಪಡಲಾಗ್ತಾ ಇರುವಂತದ್ದು. ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಕೂಡ ಮಾತನಾಡಿದ್ರು ಸ್ಪೀಕರ್ ಯುಟಿ ಖಾದರ್. ಯಾವ ರೀತಿಯಾದಂತಹ ರಕ್ಷಣೆ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ, ಯಾವ ರೀತಿಯಾದಂತಹ ಕಾರ್ಯಾಚರಣೆ ಆಗ್ತಾ ಇದೆ, ಮತ್ತೆ ಸಹಾಯಗಳು ಕೂಡ ಯಾವ ರೀತಿಯಾದಂತಹ ಸಹಾಯಗಳು ಬೇಕು ಅವೆಲ್ಲವನ್ನ ಕೂಡ ನಾವು ಒದಗಿಸ್ತಾ ಇದ್ದೀವಿ. ರಕ್ಷಣೆಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಮುನ್ಸೂಚನೆಯನ್ನ ಕೂಡ ಕೊಟ್ಟಿದ್ದೀವಿ ಅಂತ ಕೂಡ ಸ್ಪೀಕರ್ ಯುಟಿ ಖಾದರ್ ಗ್ಯಾರಂಟಿ ನ್ಯೂಸ್ ಜೊತೆ ಕೂಡ ಮಾತನಾಡಿದ್ರು. ಮತ್ತೆ ಪಾಪ ಈಗಾಗಲೇ ಒಂದು ಮಗು ಸಾವನ್ನಪ್ಪಿದೆ. ನೋಡಿ, ಆ ಒಂದು ಮಗು ತಾಯಿ ಕೈಯನ್ನ ಅಡ್ಡ ಹಾಕಿ ಕೇರ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಮಗು ಬದುಕಿ ಉಳಿದಿದೆ. ಕೈ ಆಡಿಸ್ತಾ ಇತ್ತು. ಮೊದಲಿಂದಲೂ ಕೂಡ ಇನ್ನೊಂದು ಮಗುವಿನ ಮೇಲೆ ಸಾಕಷ್ಟು ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಯಾಕೆಂದ್ರೆ ಆ ಮಗು ಕೈಕಾಲು ಕೂಡ ಆಡಿಸ್ತಾ ಇರಲಿಲ್ಲ. ಮತ್ತೆ ಮುಖದ ಚಹರೆಯನ್ನ ನೋಡ್ತಾ ಇದ್ರೆ ಆ ಮಗುವಿಂದು ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ಮಗುವಿನ ರಕ್ತ ಹೆಪ್ಪು ಕಟ್ಟಿದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆ ಮಗು ಬದುಕುಳಿಯೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದರಂತೆ ಒಂದು ಮಗುವಿನ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಹಾಗಾಗಿ ಮತ್ತೊಂದು ಮಗುವಿನ ರಕ್ಷಣೆ ಹೊಣೆ ಇದೀಗ NDRF ತಂಡದ ಮೇಲಿದೆ. ಮತ್ತು ತಾಯಿಯ ರಕ್ಷಣೆ ಕೂಡ ಆಗಬೇಕಾಗಿದೆ. ಆಕ್ಸಿಜನ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. ಸ್ಥಳದಲ್ಲಿ ಕೂಡ ವೈದ್ಯರು ಕೂಡ ಬೀಡು ಬಿಟ್ಟಿದ್ದಾರೆ. ಶತಾಯಗತಾಯವಾಗಿ ಆ ಮಗುವಿನ ರಕ್ಷಣೆ ಆಗಬೇಕಿದೆ. ಜೊತೆಗೆ ತಾಯಿಯನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ. ಆ ಹೊಣೆ ಇದೀಗ NDRF ಸಿಬ್ಬಂದಿಗಳ ಮೇಲಿದೆ. ಸೊ ಹಾಗಾಗಿ ಸತತ 5-6 ಗಂಟೆಗಳಿಂದಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮಳೆಯ ನಡುವೆಯೂ ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಥಳದಲ್ಲಿ ಏನಾಗ್ತಾ ಇದೆ, ಮಗುವಿನ ರಕ್ಷಣೆ ಮಾಡಬೇಕು, ತಾಯಿವಿನ ರಕ್ಷಣೆ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೊಟ್ಟಿದ್ದಾರೆ. ಯಾವ ರೀತಿಯಾದಂತಹ ಸಹಾಯಗಳು ಬೇಕೋ SDRF ಮತ್ತು NDRF ತಂಡಕ್ಕೆ ಅದೆಲ್ಲವನ್ನ ಕೂಡ ಪೂರೈಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮತ್ತು ಸ್ಥಳದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ಕಾರ್ಯಾಚರಣೆಗೆ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳಿ. ತಾಯಿಯನ್ನ ಬದುಕಿ ಉಳಿಸೋದೇ ಇದೀಗ ದೊಡ್ಡ ಟಾಸ್ಕ್ ಆಗಿದೆ. ಪುಟ್ಟ ಕಂದಮ್ಮ ಒಂದು ಮಗುವನ್ನ ಈಗಾಗಲೇ ಏನು ಕಳ್ಕೊಂಡ್ಬಿಟ್ಟಿದ್ದಾರೆ ತಾಯಿ. ಮತ್ತೊಂದು ಮಗು ಇದೆ. ಆ ಮಗುವಿನ ರಕ್ಷಣೆ ಆಗಬೇಕಾಗಿದೆ. ಇಡೀ ಕುಟುಂಬಸ್ಥರಲ್ಲಿ ಈಗಾಗಲೇ 2 ಸಾವಾಗಿದೆ. ಮಹಿಳೆಯ ಗಂಡ ಬದುಕುಳಿದಿದ್ದಾರೆ. ಮತ್ತೆ ಆಕೆಯ ಮಾವ ಕೂಡ ಬದುಕುಳಿದಿದ್ದಾರೆ. ಆಕೆಯ ಅತ್ತೆ ಮತ್ತೆ ಮಗು ಇದೀಗ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಆ ಒಂದು ಮಗು ಮತ್ತು ಆ ತಾಯಿಯ ರಕ್ಷಣೆ ಆಗಲೇಬೇಕಾಗಿದೆ. ಬದುಕುಳಿಲಿ ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು. ನಾವು ಕೂಡ ಭಗವಂತನ ಬಳಿ ಕೇಳ್ಕೊಳ್ತಾ ಇದ್ದೀವಿ, ಆ ಮಗು ಮತ್ತು ಆ ತಾಯಿ ಬದುಕಿ ಬರಲಪ್ಪ ಭಗವಂತ ಅಂತ ಹೇಳಿ.
ಪಾಪ ಮಮ್ಮಲ ಮರುಗ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಾಚರಣೆಯನ್ನು ನೋಡಿ ಮಮ್ಮಲ ಮರುಗ್ತಾ ಇದ್ದಾರೆ. ತಾಯಿ ಮಗು ಬದುಕುಳಿಬೇಕಪ್ಪ ಭಗವಂತ, ನಿನ್ನ ಪ್ರಕೃತಿಯ ವಿಕೋಪವನ್ನು ಆ ಮಗು ಮೇಲೆ ಮತ್ತು ಆ ತಾಯಿ ಮೇಲೆ ತೋರಿಸ್ಬೇಡ ದಯವಿಟ್ಟು. ಆ ಮಕ್ಕಳಲ್ಲಿ ಈಗಾಗಲೇ ಒಂದು ಜೀವವನ್ನು ಪಡೆದುಕೊಂಡಿದ್ಯಾ, ತೆಗೆದುಕೊಂಡ್ಬಿಟ್ಟಿದ್ಯಾ, ಇನ್ನೊಂದು ಮಗು ಜೀವ ಇದೆ, ಉಳಿಸ್ಕೊಡು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಕೂಡ ಪಾಪ ದೇವರ ಮೊರೆ ಹೋಗಿದ್ದಾರೆ. ಮತ್ತಿನ್ನೇನು ಆಪ್ಷನ್ ಇಲ್ಲ.